ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಶನೇಶ್ವರ ಮಹಾಹೋಮದ ಕಾರ್ಯಕ್ರಮ ವಿಶೇಷವಾಗಿ ಗುರುಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳಬಹುದು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲೂ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೇವರ ಮನೆ ಇರೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಆದ್ರೆ ಈ ದೇವರ ಮನೆ ಅನ್ನುವಂಥದ್ದು ಹೇಗಿರ್ಬೇಕಾಗತ್ತೆ? ತುಂಬಾ ಜನಕ್ಕೆ ಒಂದ್ ರೀತಿ ಯೋಚನೆಗಳಿರುತ್ತೆ. ಯಾವ ಫೋಟೋ ಇದ್ರೆ ಒಳ್ಳೇದು, ಅಥವಾ ಯಾವ ವಿಗ್ರಹ ಇದ್ರೆ ಒಳ್ಳೇದು, ಯಾರ್ದೋ ಮನೇಲಿ ನೋಡಿದ್ವಿ ನಾವು ಆ ಥರ ಇಡ್ಬೋದಾ ಇಡಬಾರ್ದಾ, ಈ ಒಂದು ಗೊಂದಲದಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಈ ದೇವರ ಮನೆ ಅನ್ನುವಂಥದ್ದು ಹೇಗಿರಬೇಕು, ಇನ್ನು ಯಾವನ್ನ ಫೋಟೋ ಇಟ್ರೆ ಮನೆಗೆ ಒಳ್ಳೇದಾಗತ್ತೆ, ಒಳ್ಳೆತನ ಕಾಣ್ಬೋದು, ಇದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅವರವರ ಸಂಪ್ರದಾಯದ ಪ್ರಕಾರ ಬಹುಶಃ ಅವರು ಮನೆಯಲ್ಲಿ ಅವರ ಕುಲದೇವರದ್ದು ಅಥವಾ ಒಂದು ಕಳಶ, 2 ದೀಪ, ಅರಿಶಿನ ಕುಂಕುಮ ಇವೆಲ್ಲ ಇರುತ್ತವೆ. ಅಷ್ಟು ತಾಂಬೂಲ, ಬಾಳೆಹಣ್ಣು ಇಟ್ಟಿರ್ತಾರೆ. ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಪೂಜಾ ಮಂದಿರದಲ್ಲಿ. ಆಮೇಲೆ ಭಗವಂತನಿಗೆ ಸಂಬಂಧಪಟ್ಟದ್ದು ಮನೆಯಲ್ಲಿ ನಾವಿಲ್ಲಿ ನಮ್ಮ ಬಾಡಿನಲ್ಲಿ ಹೃದಯ ಎಲ್ಲಿದೆಯೋ ಅದು ನಮಗೆ ದೇವರ ಮನೆ. ಇದಿಲ್ಲ ಅಂದರೆ ಇನ್ನು ಈ ದೇಹಕ್ಕೆ ಅರ್ಥವೇ ಇಲ್ಲ. ಈ ದೇವಾಲಯ ಇಲ್ಲ ಅಂದರೆ ಈ ದೇಹಕ್ಕೆ ಅರ್ಥವೇ ಇಲ್ಲ. ಅದಕ್ಕಾಗಿ ದೇಶವನ್ನು ದೇಹಕ್ಕೆ ಹೋಲಿಸಿ ಮಾತಾಡ್ತಾರೆ. ಅದೊಂದು ಅದ್ಭುತವಾಗಿರುವಂಥ ಸಬ್ಜೆಕ್ಟ್ ಅದು. ಅದಕ್ಕೆ ಮನೆಯಲ್ಲಿ ಬ್ರಹ್ಮಸ್ಥಾನ ಅಂತ ಕರೀತಾರೆ. ಅದು ಈಶಾನ್ಯವಾಗಲಿ ಅಥವಾ ಉತ್ತರಕ್ಕಾಗಲಿ ಇವ್ಯಾವೂ ಅಲ್ಲ. 100ಕ್ಕೆ 100 ಕೂಡ ಇಲ್ಲಿ ವಾಸ್ತು ಕೂಡ ನಾವು ಹೇಗೆ ತೆಗೆದುಕೊಳ್ಬೇಕು ಅಂದರೆ, ಈ 30-40 ಸೈಟ್ ಇದು ಕೂಡ ವಾಸ್ತು ಇಲ್ಲ ಆ್ಯಕ್ಚುಲಿ. ಅಲ್ಲಿ ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ, ಮೆಜರ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಸೈಟೇ ಒಂದು ಲೆಕ್ಕದಲ್ಲಿ ಇರೋದಿಲ್ಲ. ನೀಟಾಗಿ ಅದೊಂದು ನಾವು ಅಂದುಕೊಂಡ ಆಯ ವರ್ಗಗಳನ್ನ ಹಾಕೋಕ್ಕೆ ಅದು ಬರೋದೇ ಇಲ್ಲ. 60ಕ್ಕೆ 60 ಓಕೆ ಡನ್, 40ಕ್ಕೆ 40 ಕರೆಕ್ಟ್ ಬರುತ್ತೆ. ಆದರೆ ಈ 30-40 ಸೈಟೇ ಕರೆಕ್ಟ್ ಇರಲ್ಲ. ಇನ್ನು ದೇವರ ಮನೆ ಅದೆಲ್ಲಿ ರೆಡಿ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಒಟ್ಟಾರೆ ಬ್ರಹ್ಮಸ್ಥಾನ, ಈಗ ನೀವು ಕೇಳಿದ ಪ್ರಶ್ನೆ ಮಾತ್ರ ನಾನು ಉತ್ತರ ಕೊಡೋದಾದರೆ, ಬ್ರಹ್ಮಸ್ಥಾನದ ಮನೆ ದೇವಾಲಯ ಅಲ್ಲಿತ್ತು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಪೂಜೆ ಅಂತ ನೀವು ಮಾಡ್ಲಿಕ್ಕೆ ಹೊರಟ್ರೆ ಖುಷಿಯಿಂದ ಸಂತೋಷವಾಗಿ ನಾನು ಈ ಮನೇಲಿ ನೆಮ್ಮದಿಯಿಂದ ಇರಬೇಕು, ನೆಮ್ಮದಿ ಕಾಣಬೇಕು, ಹಗಲು ರಾತ್ರಿಗಳನ್ನು ನಾನು ಖುಷಿಯಾಗಿ ವೆಲ್ಕಮ್ ಮಾಡ್ಕೋಬೇಕು, ಆ ಮನೆಯಲ್ಲಿರ್ತಕ್ಕಂಥ ಅಷ್ಟೂ ಸದಸ್ಯರ ಜೊತೆ ಪ್ರೀತಿ ವಾತ್ಸಲ್ಯ ಪ್ರೇಮದಿಂದ ನಡ್ಕೊಳ್ಬೇಕು ಅಂತಕ್ಕಂಥವರು ಬಹುಶಃ 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಳ್ಳುತ್ತ ಅಲ್ಲೂ ಕೂಡ ಇದೆ. ಆ ಸ್ನಾನ ಮಾಡೋಕೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ನಿಮಗೆ. ಆಮೇಲೆ ಯಾವುದೇ ಕಾರಣಕ್ಕೂ ಬೆತ್ತಲೆ ಸ್ನಾನ ಸಲ್ಲದು. ಗೊತ್ತಿಲ್ಲದೆ ನೀವು ಆಕಸ್ಮಿಕ ಮಾಡಿದ್ರು ತಪ್ಪೆ, ಅಷ್ಟು ಹೇಳ್ತಾನೆ. ನೀವು ಅವಮಾನ ಮಾಡೋದಂಗಾಗುತ್ತೆ ಗಂಗೆಗೆ, ಬಹಳ ಹೇಳ್ತಾನೆ ಬಿಡಿ. ಅದೊಂದು ಸಬ್ಜೆಕ್ಟು. ನಾನು ತುಂಬ ಅದರ ಬಗ್ಗೆ ತೀರ ಹೋಗೋದು ಬೇಡ, ಅಷ್ಟು ಸಮಂಜಸವಲ್ಲ. ಆಮೇಲೆ ದಂಪತಿಗಳಿಬ್ಬರೂ ಕೂಡ ಮಿಲನ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರೆ ತಲೆಗೆ ಸ್ನಾನ ಮಾಡಿಯೇ ತೀರಬೇಕು. ತಲೆಗೆ ಸ್ನಾನ ಇಲ್ಲದೆ ನೀವು ಅಪ್ಪಿತಪ್ಪಿಯೂ ಕೂಡ ಮನೆಯಲ್ಲಿ ಆಗಲಿ ಅಥವಾ ಅಡುಗೆ ಮನೆ ಓಡಾಟ ಸಾಧ್ಯವೇ ಇಲ್ಲ. ಬಹುಶಃ ಅದು ಎಷ್ಟು ಖೇದ ಅಂದರೆ ಅದನ್ನು ಕೂಡ ನಾನು ಮಾತಾಡೋದು ಬೇಡ. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಅಂತಂದರೆ, ನೀವು ಸ್ನಾನ ಮಾಡಬೇಕಾದ್ರೂ ಕೂಡ ಗಂಗೆ ಯಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿ ಸನ್ನಿಧಿಂಕುರು ಅಂತ ಹೇಳಿ ಮಂತ್ರ ಹೇಳ್ಕೊಳ್ತಾ ಸ್ನಾನ ಮಾಡುವಂಥದ್ದು. ಒಟ್ಟಾರೆ ಗಂಗೆಯಲ್ಲಿ ಇವತ್ತು ನಾನು ಮಿಂದಿದ್ದೇನೆ. ನೀವು ಹೋಗಿದ್ರಲ್ಲ ಎಲ್ಲೆಲ್ಲೋ ನದಿಗಳಿಗೆ, ಆ ನದಿಯಲ್ಲಿ ಮುಳುಗ್ತಾ ಇದ್ದೆ, ನನ್ನ ಭಾವನೆಯೇ ಬರಬೇಕು ಪ್ರತಿನಿತ್ಯ ಕೂಡ. ಹೌದಾ ಗುರುಗಳೇ? ಪ್ರತಿನಿತ್ಯ ಹೇಳ್ಕೊಳ್ಳೇಬೇಕಾ? ಪ್ರತಿನಿತ್ಯ ತಿಂಡಿ ತಿನ್ನಲೇಬೇಕಾ? ನಿಮ್ಮ ಅಕೌಂಟ್ ಇದೆಯಲ್ಲ, ಒಂದಷ್ಟು ತಿಂಗಳು ಇಟ್ಕೊಂಡು ಡಿಲೀಟ್ ಮಾಡಿ ಆತ್ಲಾಗೆ ಪಕ್ಕಕ್ಕೆ ಇಡಿ ನೋಡೋಣ. ಹಾಗೆ ಸ್ನಾನ ಮಾಡುವಾಗಲೂ ಒಂದು ಖುಷಿಯನ್ನು ನೀವು ವ್ಯಕ್ತಪಡ್ಕೊಳ್ತೀನಿ ಅಂತಂದರೆ ಬಹಳ ವಿಶೇಷತೆ ಇರುತ್ತೆ, ಬಹಳ ಅದ್ಭುತಗಳಿರ್ತವೆ. ನೀವು ಅಲ್ಲಿಂದ ಪರೀಕ್ಷೆ ಮಾಡ್ತಾ ಬನ್ನಿ. ಆ ನಂತರ ನೀವು ದೇವರ ಮನೆಗೆ ಆಮೇಲೆ ಟವಲ್ ತೆಗೆದು ನೀವು ಮೈ ಒರೆಸ್ಕೊಳ್ತೀನಿ ಅಂತ ಹಿಂದೆ ಬೆನ್ನಿಂದ ಒರೆಸ್ತಾ ಬರಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ನಾನು ವಾಸ್ತವಾಂಶ ಮಾತಾಡಬೇಕಾಗುತ್ತೆ. ಕೆಲವೊಂದೆಲ್ಲ ಕೂಡ ಈ ಸಬ್ಜೆಕ್ಟ್ ಹಂಗಿದೆ, ನೀವು ಲಿಂಕ್ ಕೊಟ್ಟಿದ್ದು ನಾನು ಹಂಗೆ ಹೋಗ್ಬಿಡ್ಬೇಕಾಗುತ್ತೆ. ನೀವು ಬ್ರಷ್ ಮಾಡಬೇಕಾದ್ರೂ ಕೂಡ 3 ಸಲ ಮಾಡಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ. ದಂತದಾವನ ಪೃಷ್ಠ. ಒಂದ್ಸಲ ಸುಮ್ಮನೆ ಹಂಗಂದು ಹೋದ್ರೆ ನಿಮ್ಮ ಮಿತ್ರ ಹತ್ರ ಮಾತಾಡಿದ್ರೆ ದುರ್ವಾಸನೆ ಬರುತ್ತೆ, ಅವ್ರು ನಿಮ್ಗೆ ಹೇಳಲ್ಲ, ನಿಮ್ಮ ಹತ್ರ ಮಾತಾಡಕ್ಕೆ ಇನ್ನೊಂದ್ಸಲ ಹಿಂದೇಟ್ ಹಾಕ್ತಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದಂತದಾವನ ಪೃಷ್ಠ
ಒಂದು ಸಲ ಖಾಲಿ ಬ್ರಷ್, ಚೆನ್ನಾಗಿ ಖಾಲಿ ಬ್ರಷ್ ಮಾಡಿ, ಕರೆಕ್ಟಾಗಿ ಒಂದು 40 ಸೆಕೆಂಡ್, 1 ನಿಮಿಷನೇ ಮಾಡಿ ಖಾಲಿ ಬ್ರಷ್. ಮತ್ತೆ ಪೇಸ್ಟ್ ಹಾಕ್ಕೊಳ್ಳಿ, ಪೂರ್ಣವಾಗಿ ಹಾಕ್ಕೊಳ್ಳಿ. ಬ್ರಷ್ ಮಾಡ್ತೀರಿ, ಅದೊಂದು ನಿಮಿಷ ನೀಟಾಗಿ ಮಾಡಿ, ಮತ್ತೆ ಅದನ್ನು ತೊಳೆದು ಚೆನ್ನಾಗಿ ಬಾಯೆಲ್ಲ ಕುಪ್ಪಳಿಸಿದ್ದಾಗಿದೆ, ಮತ್ತೊಂದ್ಸಲ ಪೇಸ್ಟ್ ಹಾಕ್ಕೊಳ್ಳಿ. ಈ ರೀತಿ ಖಾಲಿ ಬ್ರಷ್ ಒಂದು ಸಲ ತೊಳೆದು ಬಿಟ್ಟರೆ ಪೂರ್ಣವಾಗಿ ಮುಗೀತು, ಇನ್ನೊಂದ್ಸಲ ಪೇಸ್ಟ್ ಹಾಕೋಬೇಕು. ಈ ರೀತಿ 3 ಸಲ ಮಾಡುವಂಥದ್ದು. ಸ್ನಾನಕ್ಕೆ ನೀವು ಹೋಗ್ಬೇಕಾದ್ರೆ ಸ್ನಾನ ಆದಮೇಲೆ ಬೆನ್ನು ಮೊದಲು ಒರೆಸ್ಕೋಬೇಕು. ಆನಂತರ ಉಳಿದದ್ದು ನೀವು ಮಾಡ್ಕೊಡ್ತಕ್ಕಂಥದ್ದು ದೇವರ ಮನೆ. ಅಷ್ಟೇ ಮಾತಾಡ್ತೀನಿ ನಾನು. ದೇವರ ಮನೆಯಲ್ಲಿ ನೀವು 2 ದೀಪ ಅಂತೂ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. 2 ದೀಪ ಇದ್ದು ಬೇಕಾದರೆ ನಿಮ್ದು ಮನೆಯಲ್ಲಿ ನಂದಾ ದೀಪ ಇರಬಹುದು. ಒಂದೇ ನಂದಾ ದೀಪ ಯಾವುದೇ ಕಾರಣಕ್ಕೂ ಕೂಡದು. ಇದು ಶಾಸ್ತ್ರೀಯ ಸಮ್ಮತವಾಗಿರುವಂಥ ಮಾತು. ಆಮೇಲೆ 100ಕ್ಕೆ 100 ನೀವು ಯಾವುದ್ಯಾವುದೇ ಎಣ್ಣೆಗಳು ಬಳಸಬಾರದು. ಏನೇನೋ ಬಂದ್ಬಿಟ್ಟಿದೆ ಈಗ, ಎಳ್ಳೆಣ್ಣೆಯೇ ಬೇಕು. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಎಳ್ಳೆಣ್ಣೆಯೇ ಶಾಸ್ತ್ರ ಹೇಳಿರೋದೇ ಅದು. ಈ ಇಂಜನ್ ಆಯಿಲ್ ಅಂತ ಹೇಳ್ತಾರಲ್ಲ, ಇಂಜನ್ಗೆ ಇಂಥದ್ದೇ ಆಯಿಲ್ ಅಂತ, ಯಾವ 2 ವೀಲರ್ಗೆ ಯಾವುದು, 4 ವೀಲರ್ಗೆ ಯಾವುದು, ಮತ್ತೊಂದು ಯಾವುದು ಅಂತ. ಹಾಗೆ ನಿಮ್ಮ ಮನೆ ಇಂಜನ್ ಆಯಿಲ್ ಯಾವುದು ಅಂತಂದರೆ 100ಕ್ಕೆ 100 ಎಳ್ಳೆಣ್ಣೆ. ತುಪ್ಪಕ್ಕೆ ಮೊದಲು ಪ್ರಾಶಸ್ತ್ಯ ಕೊಡ್ತಾರೆ, ಸಾಧ್ಯವಾದರೂ ತುಪ್ಪ. ಆಗಲಿಲ್ಲ, 2ನೇದು ಇಷ್ಟೇ. ಇನ್ನು 3ನೇ ಆಪ್ಷನ್ ಈಗ ಕೊಡೋದೇ ಇಲ್ಲ ನಿಮಗೆ, ಯಾವ ಎಣ್ಣೆನೂ ಸಾಧ್ಯವಿಲ್ಲ. ಇನ್ನು ಕಲಬೆರಕೆ ಎಣ್ಣೆ ಅಂತೂ ನಮ್ಮ ಬದುಕು ಕಲಬೆರಕೆ ಆಗತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾರೋ ಹೇಳ್ತಾರೆ, ಗುರುಗಳ ಎಳ್ಳೆಣ್ಣೆ ಹಚ್ಚಿದ್ರೆ ಅದು ಶನಿ, ನಿಧಾನ, ಮಂದ ಏನೇನೋ ಹೇಳ್ತಾರೆ. ಅದು ಕೂಡೋದದು, ಬೇರೆ ಏನು ಕೇಳಿಸ್ಕೊಳ್ಳಬಾರ್ದು ನೀವು. ಅದು ಶಾಸ್ತ್ರೀಯವಾಗಿರ್ತಕ್ಕಂಥ ಮಾತು. ಹಾಗಾಗಿ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮಗೆ ಪೂರ್ಣವಾಗಿರೋ ಆರೋಗ್ಯ, ಪೂರ್ಣವಾಗಿರೋ ಆಯಸ್ಸು, ಪೂರ್ಣವಾಗಿರತಕ್ಕಂಥ ಐಶ್ವರ್ಯ ಅಂತಂದರೆ ಇದರ ಮೇಲೆ ರಿಸರ್ಚ್ ನಡೆದಿದೆ. ಎಣ್ಣೆ ಮೇಲೆ ನೀವು ಬೇಕಾದ್ರೆ ಗೂಗಲ್ಗೂ ಚೆಕ್ ಮಾಡ್ಕೊಳ್ಳಿ, ಅಷ್ಟೆಲ್ಲ ನಿಮಗೆ ಸಿಗುತ್ತೆ. ಇದೆಲ್ಲ ಮಾಡ್ಕೊಳ್ತೀರಿ. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಕ್ಷತೆ ಇರಲೇಬೇಕು ನಿಮ್ಮ ಮನೆಯಲ್ಲಿ. ಕುಲದೇವರಂತೂ ಇರಲೇಬೇಕು. ಯಾರು ನಿಮ್ಮ ವಂಶ ಪಾರಂಪರೆ ಮಾಡ್ಕೊಂಡು ಬರ್ತಾ ಇದ್ರೆ ನಿಮ್ಮ ಮನೆಯ ದೇವರು, ಕುಲದೇವರು 2 ಒಂದೇನೆ. ಇದನ್ನು ಮಾಡ್ಕೊಳ್ತಾ ಇಟ್ಕೊಂಡಿರ್ತೀರಿ. ಇನ್ನು ನೀವು ಒಂದು ಕಳಶ ಅಂತ ಏನು ಇಡ್ತೀರೋ ಆ ಕಳಶದಲ್ಲಿ ಆಮ್ರಪಲ್ಲವ ನಿಕ್ಷಿಪ್ಯ. ಆಮ್ರಪಲ್ಲವ ಅಂತಂದರೆ ಮಾವಿನ ಎಲೆ. ಇನ್ನು ನಾರಿಕೇಳಂ ವಿನ್ಯಸ್ಯ. ನಾರಿಕೇಳ ಅಂತಂದರೆ ತೆಂಗಿನಕಾಯಿ. ಇನ್ನು ಕುಂಭಕ್ಕೆ ನೀರು ಹಾಕಿರ್ತೀರಿ. ಇಷ್ಟೆಲ್ಲ ಮಾಡಿದಿರಿ. ಒಂದು ಕಾಯನ್ನು ಹಾಕೋದನ್ನು ಮರಿಬೇಡಿ. ಅದೇನೇನಕ್ಕೂ 100 ಹೇಳುತ್ತೆ. ಅದಕ್ಕಾಗಿ ರೂಪ, ಸ್ಪರ್ಶ, ರಸಗಂಧ ಅಂತಕ್ಕಂಥದ್ದು, ಮಜ್ಜಿ, ಮಸ್ತ ಅಂತ ಎಲ್ಲವೂ ಕೂಡ ಅದೇ ಆಗಿ ನೀರು, ಅದರ ಜೊತೆಗೆ ಒಂದು ಕಾಯನ್ನು ಹಾಕೋದನ್ನು ಹಾಕಿಬಿಡಿ. ಒಂದು ವಸ್ತ್ರ ಇಟ್ಬಿಡಿ. ಸಾಧ್ಯವಾದರೆ 3 ದಿನಕ್ಕೆ ಒಂದ್ಸಲ ಚೇಂಜ್ ಮಾಡಿ. ಇವೆಲ್ಲವೂ ಕೂಡ ಪ್ರತಿನಿತ್ಯವೂ ಚೇಂಜ್ ಮಾಡಿ ಸಾಧ್ಯ ಆದರೆ. ಆಗಲಿಲ್ಲ ಅಂತಂದರೆ ಕೆಲವು ಹೆಣ್ಣು ಮಕ್ಕಳೆಲ್ಲ ಮಾಡ್ತಿರಲ್ಲ, ಶುಕ್ರವಾರ ವ್ಯವಸ್ಥೆ ಮಾಡ್ಕೊಬಿಡಿ. ಗುರುವಾರನೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ಶುಕ್ರವಾರ ಶುದ್ಧೀಕರಣಕ್ಕೆ ಸಮಂಜಸವಲ್ಲ. ಹೀಗೆ ಮಾಡ್ಕೊಳ್ಳಿ. ಇನ್ನು ನೀವು ದೇವರ ಮನೆ ಒರೆಸ್ಬೇಕಾದ್ರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಒಂದಷ್ಟು ಅರಿಶಿಣ ನೀರು ಹಾಕಿನೇ ಒರೆಸ್ಬೇಕು ನೀವು. ಬೇರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಾಡ್ತಿರಲ್ಲ ಪೊರಕೆ, ಅದು ತರಲೇಬಾರ್ದು ಅಲ್ಲಿಗೆ. ಇನ್ನು ಪೊರಕೆನ ದಕ್ಷಿಣ ದಿಕ್ಕಲ್ಲಿ, ಮನೆಯಿಂದ ದಕ್ಷಿಣ ದಿಕ್ಕಲ್ಲಿ ಇದನ್ನು ಇಡಬೇಕಾಗುತ್ತೆ. ಯಾರಿಗೂ ಕಾಣದ ಹಾಗೆ ಅದಕ್ಕೊಂದು ಗೌರವ ಕೊಟ್ಟು ಅದಕ್ಕೊಂದು ಪ್ರಾಶಸ್ತ್ಯವಾಗಿರೋ ಜಾಗ ಅಂತ ಕೊಡಿ. ನೀವು ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ತಕ್ಕಂತಹದ್ದು. ಅರಿಶಿಣ ಕುಂಕುಮ ಯಾವಾಗಲೂ ಬಟ್ಟಲು ತುಂಬಿರಬೇಕು. ಆಮೇಲೆ ಕರ್ಪೂರ ಬಿಲ್ಲೆಗಳು ತುಂಬ ಚೆನ್ನಾಗಿ ಎದ್ದು ಕಾಣ್ತಿರಬೇಕು. ಅದು ಕೂಡ ಆ ಡಬ್ಬಿ ಸ್ಪಷ್ಟವಾಗಿ ತುಂಬ ಚೆನ್ನಾಗಿರಬೇಕು. ಅಕ್ಷತೆ ಒಂದು ಡಬ್ಬಿ ಇಟ್ಟಿರಬೇಕು. ನೀವೇನೇ ಪ್ರಾರಂಭ ಮಾಡಿದ್ರು ಅಕ್ಷತೆ ತಗೊಂಡು ಆ ಸ್ವಾಮಿಗೆ ಅರ್ಪಣೆ ಮಾಡಿ, ಸ್ವಾಮಿ ನಾನೇ ಈಗ ಆರಾಧಿಸ್ತಾ ಇದ್ದೀನಿ ಅಂತೇಳಿ. ಯಾರಾದ್ರೂ ಮನೆಗೆ ಅತಿಥಿ ನೀವು ಕರೆದಿದ್ರೆ ಅವ್ರು ಬಂದರೆ ಏನೇನು ಮಾಡ್ತೀರೋ ಅವ್ರಿಗೆ ಆತಿಥ್ಯ. ಹಾಗೆ ಸೇಮ್ ನಿಮ್ಮ ಮಗುಗೆ, ಸಣ್ಣ ಮಗುಗೆ ಪೋಷಣೆ ಮಾಡ್ತೀರಿ ನೀವು. ಅರೆ ಆ ಮಗುಗೆ ನಾನು ಅದು ಕೇಳಲ್ವಲ್ಲ, ಅದಕ್ಕೆ ನಾನು ಹಾಲು ಉಣಿಸ್ಬೇಕು, ಅಥವಾ ಹಾಲು ಉಣೋದಲ್ಲ ಅದು ತಿಂಡಿ ತಿನ್ನೋಂಥದ್ದು ಇಷ್ಟು ತಿಂಡಿ ಕೊಡಬೇಕು, ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅದು ಯಾವ ತಿಂಡಿ ಬೇಕು, ಅಥವಾ ನೀವು ಯಜಮಾನ ಹೋಗಬೇಕಾದ್ರೆ ಅವ್ರಿಗೇನು ಕೊಡಬೇಕು, ಬಾಕ್ಸ್ ಇಷ್ಟೇ ನಾವು ಮಾಡ್ಕೋಬೇಕು. ಅದು ನಾವೇನು ಮಾಡ್ಕೊಳ್ತಾ ಇದ್ದೀವಿ, ಸ್ನಾನ, ಅದಾದ್ಮೇಲೆ ಅಲಂಕಾರ ಏನು ಮಾಡ್ಕೊ, ಹಾಗೆ ಭಗವಂತನು ಕೂಡ ಹಾಗೆ. ನೀವು ನಿಧಾನಕ್ಕೆ ನಿಮ್ಮ ಮಾತಿನ ಶೈಲಿಯಲ್ಲಿ ಆರಾಧಿಸಿ. ಅದಕ್ಕಾಗಿ ಭಗವಂತನ ಆರಾಧನೆ ಮಾಡಬೇಕಾದ್ರೆ ಧೂಪ, ದೀಪ, ನೈವೇದ್ಯ, ಅಕ್ಷತೆ, ನೀರಾಜ, ನಮಸ್ಕಾರ, ಅರ್ಘ್ಯ, ಪಾದ್ಯ, ಆಚಮನೆಯ, ಸ್ನಾನೀಯ, ಶುದ್ಧೋದಕ ಅಂತ ನಾನು ಹೇಳ್ತೇನೆ. ಅರ್ಘ್ಯ ಅಂತಂದರೆ 1 ಸ್ಪೂನ್. ಅಂದರೆ ನೀವು ಮೊದಲಿಗೆ ಪಂಚಪಾತ್ರ ಉದ್ಧರಣೆ ಅಲ್ಲಿ ಇಟ್ಟಿರಲೇಬೇಕು. ಒಂದು ತುಳಸಿ ಇಲ್ಲದೆ ಪೂಜೆ ನಿಮಗೆ ಪೂರ್ಣ ಫಲ ಕೊಡೋದಿಲ್ಲ. ಅದಕ್ಕೆ ಬೇಕೇ ಬೇಕು. 1-2 ಹಣ್ಣು ಇಟ್ಟಿರಲೇಬೇಕು. ನೈವೇದ್ಯ ಅಂತೂ 100ಕ್ಕೆ 100 ಮಾಡಬೇಕು. ಒಂದಷ್ಟು ನೀವೇನು ಅನ್ನ ಮಾಡ್ತೀರಾ ಅದನ್ನೇ ಅಲ್ಲಿ ಇಡಿ. ಅದಕ್ಕೆ ಸ್ವಲ್ಪ ಹಾಲು ಅಥವಾ ಒಂದಷ್ಟು ತುಪ್ಪನೋ ಒಂದಷ್ಟು ಬೆಲ್ಲವೋ ಹಾಕಿ ನೈವೇದ್ಯ ಮಾಡಿ ಅಲ್ಲಿ ಇಟ್ಟುಬಿಡಿ. ನನಗೆ ಇಷ್ಟೇ ಬಂದಿದ್ದ ಸ್ವಾಮಿ ಅಂತ ಅರ್ಪಣೆ ಮಾಡಿ, ಸ್ಮರಣೆ ಮಾಡಿ. 1 ಸಲ ನಿಮ್ಮ ಗುರುಗಳಿಂದ ಹಿಡಿದು ಏನೇನು ಬೇಕು ಅಂತೇಳಿ ಧೂಪ, ದೀಪ, ಮಂಗಳಾರತಿ ಮಾಡಿ. 1-2 ನಿಮಿಷ. ತುಂಬ ಅರ್ಜೆಂಟ್ ಇದೆ, ಸಮಯ ಇದೆ, ಅರ್ಧ ತಾಸು, ಇನ್ನೂ ಸಮಯ ಇದೆ, 1 ತಾಸು. ನನಗೆ ಪಾರಾಯಣ ಮಾಡಲಿಕ್ಕೆ ಅನುಕೂಲ ಇದೆ, ಅವಶ್ಯಕತೆ ಇದೆ, 2 ತಾಸು ಕೂತ್ಕೊಂಡು ಆರಾಧನೆ ಮಾಡಿ, ಖುಷಿಯಿಂದ ಸಂತೋಷ ಪೂಜೆ ಮಾಡಿ. ದೇವರ ಮನೆಯಲ್ಲಿ ಅನಾವಶ್ಯಕವಾಗಿರ್ತ ಫೋಟೋಗಳೆಲ್ಲ ಇಡಬೇಡಿ. ಏನೇನೇನೋ ತಂದಿದ್ದೆಲ್ಲ ಅಲ್ಲಿ ಇಡಬೇಡಿ. ಎಲ್ಲಿಂದ ಹೋಗಿ ಅಲ್ಲಿಂದ ಎಲ್ಲ ಅಲ್ಲಿ ಜೋಡಿಸ್ತಾ ಬರಬೇಡಿ. ಅದಕ್ಕೊಂದು ಪ್ರಧಾನವಾಗಿರೋಂಥ ಒಂದು ಶಕ್ತಿ ನಿಮಗೆ ಯಾವುದು ಬೇಕಾಗಿರ್ತದೋ. ಅದಕ್ಕೆ ಶಂಕರಾಚಾರ್ಯರು ಒಂದು ಮಾತು ಹೇಳಿಬಿಟ್ರು, ಸಾಮಾನ್ಯ ಜನಕ್ಕೆಲ್ಲ ಒಂದು ಆರಾಧನೆ ಮಾಡಬೇಕು ಅಂತಂದರೆ ಪಂಚಾಯತನ ಅಂತ. ಪಂಚಾಯತನ ಅಂತಂದರೆ ಗಣಪತಿ ಪಂಚಾಯತನ, ವಿಷ್ಣು ಪಂಚಾಯತನ, ಶಿವ ಪಂಚಾಯತನ, ದುರ್ಗಾ ಪಂಚಾಯತನ,
ನಮ್ಮ ಕೊಟ್ಟಿರ್ತಕ್ಕಂಥ ಸೂರ್ಯ ಪಂಚಾಯತನ ಇವೆಲ್ಲ ಏನು ಕೊಟ್ಟಿದ್ದಾನೆ. ಅದಕ್ಕಾಗಿ ಈ ಸೂರ್ಯ ಪಂಚಾಯತನ ಅನ್ನೋದೇ ನಾನು ನಿಮ್ಮ ಕೊಟ್ಟಿರ್ತಕ್ಕಂತಹದ್ದು ಪ್ರಮುಖವಾಗಿರತಕ್ಕಂತಹದ್ದು ಅಕ್ಷಯ ವೃಕ್ಷ ಅದರೊಳಗಡೆ ಇದೆ. 5 ದೇವರುಗಳು ಅಲ್ಲಿದ್ದಾರೆ. ಅಲ್ಲಿ ಇಟ್ಟು ಆ ಸೂರ್ಯನನ್ನೂ ನೀವು ಆರಾಧನೆ ಮಾಡಿದಂಗಾಯ್ತು, ಗಣಪತಿಯನ್ನು ಆರಾಧನೆ ಮಾಡಿದಂಗಾಯ್ತು, ಲಕ್ಷ್ಮೀನಾರಾಯಣ ಅವರನ್ನು ಆರಾಧನೆ ಮಾಡಿದಂಗಾಯ್ತು, ಮತ್ತೆ ಉಮಾಮಹೇಶ್ವರ ಅವರನ್ನು ಆರಾಧನೆ ಮಾಡಿದಂಗಾಯ್ತು. ಖುಷಿಯಾಗಿ ಅದೊಂದು ಇಟ್ಕೊಂಡ್ರೆ ಎಲ್ಲ ದೇವರುಗಳು ಇಟ್ಟುಕೊಂಡಾಗೆ ನಿಮ್ಮ ಮನೆ ಶುಚಿರ್ಭೂತವಾಗಿದ್ದಾಗ ಆರ್ಥಿಕಾಭಿವೃದ್ಧಿ, ಆರೋಗ್ಯಾಭಿವೃದ್ಧಿ ಶೀಘ್ರವಾಗಿ ಲಭಿಸ್ತಕ್ಕಂಥದ್ದು. ಖಂಡಿತವಾಗ್ಲೂ ಗುರುಗಳೇ, ಮನೆಯಲ್ಲಿ ದೇವರ ಮನೆ ಅನ್ನುವಂಥದ್ದು ಹೇಗಿರಬೇಕಾಗತ್ತೆ, ಜೊತೆಗೆ ಎಳ್ಳೆಣ್ಣೆಯನ್ನು ನಾವು ಹೇಗೆ ಬಳಸಬೇಕು, ನಾವು ಹೇಗೆ ಶುದ್ಧೀಕರಣ ಮಾಡ್ಕೊಳ್ಬೇಕು, ಸ್ನಾನವನ್ನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಅದಷ್ಟೇ ಅಲ್ಲದೆ ಕುಲದೇವರ ಒಂದು ಫೋಟೋ ಅಂತೂ ಇರಲೇಬೇಕು ಅಂತ ತಿಳಿಸಿದ್ದೀರಾ. ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾ ಇದ್ದವರು ನೀವು ಹೇಳಿದಂತ ಮಾತುಗಳನ್ನ ಕೇಳಿ ಇನ್ ಮುಂದೆ ಆದ್ರೂ ಕಳಶದಲ್ಲಿ ಕಾಯಿನ್ ಹಾಕುವಂತದ್ದನ್ನಾಗಿರ್ಬೋದು ಅಥವಾ ದೇವ ಅದೃಷ್ಟ ಕೊಡುತ್ತೆ. ಒಂದು ನಾಣ್ಯವೇ ಬಹಳಷ್ಟು, ಇನ್ನು ಅದ್ರದ್ದ ಮಾತಾಡೋದು ಬೇಡ, ಒಂದು ನಾಣ್ಯ ಹಾಕಿ ಪರೀಕ್ಷೆ ಮಾಡ್ತಾ ಬರ್ಲಿ, 1 ತಿಂಗಳ ಕಾಲದಲ್ಲೇ ಅವ್ರಿಗೆ ಗೊತ್ತಾಗ್ತದೆ. ಖಂಡಿತ ಗುರುಗಳೇ, ಇಷ್ಟೆಲ್ಲ ನೀವು ಮಾಹಿತಿ ಕೊಟ್ರಿ. ಪ್ರತಿಯೊಬ್ಬರಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ಈ ಸಣ್ಣ ಪುಟ್ಟ ಚೇಂಜಸ್ ಅವರ ಒಂದು ಲೈಫ್ ನಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿರ್ಬೋದು, ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ತುಂಬಾ ಸಿಂಪಲ್ ಆಗಿ ಗುರುಗಳು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ಸಣ್ಣ ಪುಟ್ಟ ಬದಲಾವಣೆಗಳು ನೀವು ಮಾಡ್ಕೊಳ್ಬೇಕು, ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದನ್ನ ಹೇಗೆ ನೀವು ಸರಿಪಡಿಸ್ಕೊಳ್ಬೇಕು ಅಂತ. ಇನ್ನು ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು, ಇದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.